ನನ್ನ ಜೀವನದಲ್ಲಿ ಒಂದು ಘಟನೆ ನಡಿಬಾರ್ದಿತ್ತು, ನಡೆದೋಯ್ತು. ನನ್ನ ಹೆಸರು ರಮೇಶ್ ಪಂಡಿತ್. ನಮ್ದೊಂದು ಚಿಕ್ಕ ಕುಟುಂಬ, ನನಗಿಬ್ರು ಮಕ್ಕಳು. ಹೀಗಿರುವಾಗ ಯಾರೋ ಮಾಡಿದ ತಪ್ಪನ್ನ ನನ್ನ ಮಗನ ಮೇಲೆ ಆರೋಪ ಬಂತು. ಹಿಂಸೆ ಪಡಬೇಕಾಯ್ತು. ಬಸ್ ಸ್ಟಾಪು, ರೈಲ್ವೆ ಸ್ಟೇಷನು, ಸಿಟಿ ಮಾರ್ಕೆಟ್ ಅಂತ ಜಾಗಗಳಲ್ಲಿ ನೀವೆಷ್ಟೇ ಹುಷಾರಾಗಿದ್ರೂ ಒಂದಲ್ಲ ಒಂದು ರೀತಿಲಿ ಅಥವಾ ಒಂದು ಸಮಯದಲ್ಲಿ ಒಂದು ಪರ್ಸನ್ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಒಂದು ಬ್ಯಾಗ್ ಆಗಿರ್ಬೋದು ಅಥವಾ ದುಡ್ಡಾಗಿರ್ಬೋದು ಕಳ್ಕೊಂಡಿರ್ತೀವಿ. ತಗೊಳ್ಳೋಣ. ಅಣ್ಣ ಎಷ್ಟಣ್ಣ ಮಾರು? 60 ರೂಪಾಯಿ. ಇದು ಒಂದು ಸಾಕಣ್ಣ. ಇದೊಂದಿರಲಿ. ಸರಿ ಆಯಿತು. ಹೆಂಗಣ್ಣ ಆಲೂಗಡ್ಡೆ? 30 ರೂಪಾಯಿ. 1 kg ಕೊಡಿ. ಎಷ್ಟು ಅಣ್ಣ ಆಲೂಗಡ್ಡೆ? 30 ರೂಪಾಯಿ kg. ಏನು ಆಲೂಗಡ್ಡೆನೋ ಏನೋ. ಯಾಕಪ್ಪ ಬೇಡವಾ? ಬೇಡ ಹಾಕಣ. ಮಾಡ್ತೀನಿ ನೋಡಿ. ಅವಾಗ ಒಂದು ಕ್ಷಣ ಸಿಸ್ಟಮೇ ಯಾಕಾಗ್ಬಿಡ್ಬೇಕು. ಪೊಲೀಸರು ನಮಗೆ ಹಿಂಸೆ ಕೊಡ್ತಾರಾ? ಆ ಥರ. ಪಾಕಿಸ್ತಾನ ಜಿಂದಾಬಾದ್. ಐ ಲವ್ ಪಾಕಿಸ್ತಾನ, ಐ ಹೇಟ್ ಇಂಡಿಯಾ. ಕೆಟ್ಟ ಕೆಟ್ಟ ಮೆಸೇಜ್ಗಳನ್ನು ರವಾನಿಸಲಾಗಿದೆ. ಫೇಸ್ಬುಕ್ ಐಡಿಯಿಂದ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಂಕಿತ. ಈಗ ದೂರ ಶ್ರೀ ಗೌರಿ ವಕ್ರ ಪದ್ಮಾಂಗ ಶ್ರೀ ವಿಘ್ನೇಶ ಗಜಾನನ ಉತ್ತಿಷ್ಟ ಸುರ ಸಂಪೂಜ್ಯ ತ್ರೈಲೋಕ್ಯಂ ಪಾಲನಂ ಕುರು. ಶ್ರೀ ಗೌರಿ ಗಣೇಶ ಕಾಪಾಡಪ್ಪ ತಂದೆ. ಹಲೋ. ನಮಸ್ತೆ. ನಮಸ್ಕಾರ. ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೇವೆ. ಬರ್ತಾ ಇದ್ದೀರಾ? ಈಗ ಮನೆ ಬಿಡ್ತಾ ಇದೀವಿ. ಬನ್ನಿ ಬನ್ನಿ. ಇನ್ನ 1 ಗಂಟೆಲಿ ಅಲ್ಲಿ ಇರ್ತೀವಿ. ಬನ್ನಿ. ವರ್ಷಿಣಿ ಅಪ್ಪ. ನೋಡಮ್ಮ, ಬೀಗ್ರು ಬರ್ತಾ ಇದಾರೆ. ಸಂತೋಷ ಅಲ್ಲ? ಹ್ಞೂ ಅಪ್ಪ. ಸರಿ, ಎಲ್ಲ ತಿಂಡಿ ರೆಡಿ ಮಾಡಿದ್ಯಲ್ಲ? ಹ್ಞೂ ಅಪ್ಪ, ಎಲ್ಲ ರೆಡಿ ಇದೆ. ಕಾರ್ತಿಕ್ ಎಲ್ಲಿ? ತರಕಾರಿ ತರಕ್ ಹೋಗಿದ್ದಾನಪ್ಪ. ಹೌದಾ? ನೋಡಮ್ಮ, ಬೀಗ್ರು ಬರೋ ಅಷ್ಟರಲ್ಲಿ ನಂಗೊಂದು ಒಳ್ಳೆ ಟೀ ಮಾಡ್ಕೊಡ್ತೀಯಾ? ಸರಿ ಅಪ್ಪ, ಆಯ್ತು. ಸ್ಟ್ರಾಂಗ್ ಆಗಿರ್ಲಿ ಟೀ. ಆಗ್ಲಿ ಅಪ್ಪ, ಮಾಡ್ತೀನಿ. ಹೋಗಮ್ಮ. ಏನಪ್ಪ ಸುಪುತ್ರನೇ, ಅಪ್ಪ. ಎಲ್ಲ ತರಕಾರಿ ತಂದಿದ್ಯಾ? ತಂದಿದ್ದೀನಿ. ಎಲ್ಲ ಕರೆಕ್ಟ್ ಆಗಿದೆ ತಾನೆ? ಎಲ್ಲ ಕರೆಕ್ಟ್ ಆಗಿದೆ. ಸರಿ, ಒಳಗಡೆ ಇಡು. ಅಕ್ಕ, ನೀನ್ ಹೇಳಿರೋ ತರಕಾರಿ ಎಲ್ಲ ತಂದಿದ್ದೀನಿ. ಕರೆಕ್ಟ್ ಆಗಿದ್ಯಾ ನೋಡ್ಕೋ. ಸರಿ ಅಕ್ಕ. ಬಿಡು. ಹೌದು, ನನ್ನ ಮೊಬೈಲಲ್ಲಿ ಬ್ಯಾಂಕ್ ಜಾಬಲ್ಲಿ ಏನಾದರೂ ಇರ್ಬೋದಾ? ನೋಡೋಣ ತಡಿ. ಪ್ಯಾಂಟಲ್ಲೂ ಇಲ್ವಲ್ಲ, ಎಲ್ಲೋ ಇತ್ತು ನನ್ನ ಮೊಬೈಲು. ಏನಾದರೂ ಡ್ರಾಯರಲ್ಲಿ ಇರ್ಬೋದಾ? ಎಲ್ಲೋಯ್ತಪ್ಪ, ಸಿಗ್ತಾನೆ ಇಲ್ವಲ್ಲಪ್ಪ. ಎಲ್ಲಾದ್ರೂ ಇರ್ಬೋದಾ? ಎಲ್ಲಿಟ್ಟೆ? ಈ ಒಂದು ಆ್ಯಡು ಯಾವಾಗಲೂ ಬರೀ ಹಿಂಸೆ ಕೊಡ್ತಪ್ಪ.
ಕಾರ್ತಿಕ್ ಆ? ಎಲ್ಲಿದ್ಯಾ? ಬಂದ್ ಸಾಯೋ ಇಲ್ಲಿ. ಅಪ್ಪ ಏನಾಯ್ತಪ್ಪ? ಏನಾಯ್ತಾ? ನೋಡಲ್ಲಿ, ನೋಡಮ್ಮ. ಏನಾಯ್ತಪ್ಪ? ನಿನ್ ತಮ್ಮನ್ ಕೆಲ್ಸನಾ? ಅಯ್ಯೋ ಅಪ್ಪ ಇದೇನು ಅಂತಾನೆ ಏನಿದು? ನನಗೂ ಗೊತ್ತಿಲ್ಲಪ್ಪ. ನಾನು ಈಗ್ಲೇ ಅಪ್ಪ ನೋಡ್ತಿರೋದು. ಏನು ಅಂತ ಗೊತ್ತಿಲ್ವಾ? ಏನು ಅಂತ ಗೊತ್ತಿಲ್ದೆ ನಿನ್ನ ಐಡಿಯಿಂದ ಹೆಂಗೋ ಬಂತು ಅದು? ಅಪ್ಪ ದೇವರಣೆ ಮಾಡಿ ಹೇಳ್ತೀನಪ್ಪ, ನನಗಿದೇನು ಅಂತಾನೆ ಗೊತ್ತಿಲ್ಲಪ್ಪ. ನಾನು ಈಗ್ಲೇ ಅಪ್ಪ ನೋಡ್ತಿರೋದು. ಏನಯ್ಯ ಹಲೋ? ಮನುಷ್ಯ ಯಾವ ರೀತಿ ಮಗನ್ ಬೆಳೆಸಿದ್ಯಾ? ಬೀಗ್ರೆ, ನಿನ್ನಂತ ಬೀಗ್ರೆ, ಅದು ನನ್ ಮಾತು ಕೇಳಿ. ನನ್ ಮಗ ಆತರೋನಲ್ಲ, ಅದ್ಯಾರೋ. ಎಂತ ಮಗನಯ್ಯ? ಅಪ್ಪ ಏನಾಯ್ತಪ್ಪ? ಹೋಯ್ತು, ಎಲ್ಲ ಹೋಯ್ತು. ಬಾ ನನ್ ಮಾನ ಮರ್ಯಾದೆ ಎಲ್ಲ ಹೋಯ್ತು. ಹಂಗೆ ಹೇಳ್ಬೇಡಪ್ಪ. 30 ವರ್ಷದಿಂದ ಸಂಪಾದನೆ ಮಾಡಿದ್ದಿ ಮರ್ಯಾದೆ ಕಣೋ. ನೀರ್ಪಾಲ್ ಮಾಡ್ಬಿಟ್ಟೆ. ಅಪ್ಪ ಲೇ, ಯಾರೋ ಮರ್ಯಾದೆ ಕೊಡ್ತಾರೆ ನನ್ಗೆ. ಛೇ! ಅಪ್ಪ ಲೇ, ಅಪ್ಪ. ನನ್ ಮಗ ನಾಡಿಗೆ ಒಳ್ಳೆ ಕೆಲಸ ಮಾಡ್ತಾ ಇದ್ರು ಪರವಾಗಿಲ್ಲ ಕಣ. ಆದ್ರೆ ನಾಡದ್ರೋಹಿ, ದೇಶದ್ರೋಹಿ ಮಾಡೋ ತರ ಆಗಿದ್ದಿದ್ರೆ ಇಲ್ಲಪ್ಪ, ನೀನಂತ ಒಂದ್ ಗಪ್ಪನೇ ಆಗ್ತಿರ್ಲಿಲ್ಲ ಕಣ. ಪ್ರಪಂಚದಲ್ಲಿ ಯಾರಿಗೂ ಸಿಗದೆ ಇರೋ ತಮ್ಮ ನನಗೆ ಸಿಕ್ಕಿದ್ದಾನೆ ಅನ್ಕೊಂಡೆ. ನನ್ನ ಫ್ರೆಂಡ್ಸ್ಗೆಲ್ಲ ಹೇಳ್ಕೊಂಡಿದ್ದೆ, ಇಂಥ ಕೆಲಸ ಮಾಡ್ತೀಯನೋ? ಛೆ! ಮಾಡಿಲ್ಲಕ್ಕ. ಈ ನಾಡ್ಗೆ ಅಪ್ಪ, ಕೆಟ್ಟದ್ ನನ್ ಬಯಸ್ತೀಯ? ನಂಬು ಅಪ್ಪ, ನಾನ್ ಮಾಡಿಲ್ಲಪ್ಪ. ನಂಬೇಕಾ? ನೋಡಲ್ಲಿ ನಿನ್ ಗರಂದಾರಿ ಕೆಲ್ಸನ. ದೇವರಣೆ ಮಾಡಿ ಹೇಳ್ತಿದ್ದೀನಪ್ಪ, ಇದೆಲ್ಲ ಏನು ಅಂತಾನೆ ಗೊತ್ತಿಲ್ಲಪ್ಪ. ನನ್ ಫೋನ್ ಕಳ್ದೋಗಿದಪ್ಪ. ಅರ್ಥ ಮಾಡ್ಕೊಳ್ಳಿ ಅಪ್ಪ, ಯಾರೋ ಬೇಕು ಅಂತ ಮಾಡ್ತಿದಾರಪ್ಪ. ನನ್ನ ಹೆಸರನ್ನ ಹಾಳು ಮಾಡ್ಬಿಟ್ಟೆ. ಬಿಟ್ಬಿಡಿ ಅಪ್ಪ. ಕರ್ನಾಟಕದಲ್ಲಿದ್ದು ಕನ್ನಡನ ತಿಂದು ಕನ್ನಡಿಗರನ್ನೇ ಕೇಳಿಸ್ತಾ ಇದೀಯಾ? ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತೀಯ? ಐ ಹೇಟ್ ಇಂಡಿಯಾ ಅಂತೀಯ? ಇಂಡಿಯಾಗಂತೂ ಏನಂತ ಯಾಕೆ ಯಾರು ಅರ್ಥ ಮಾಡ್ಕೊಂತಿಲ್ಲ? ಬಾರೋ ಆಚೆ. ನಮ್ ಡಿ ಬಾಸ್ ಬಗ್ಗೆ ಕೆಟ್ಟದಾಗೆ ಕಾಮೆಂಟ್ ಆಗ್ತೀಯನೋ ನನ್ನ ಮಗನೇ. ಇವತ್ ನೀನ್ ಹೊರಗಡೆ ಬಾರ್ಲೆ, ನಿನ್ ಕೈ ಕಾಲು ಮುರಿದಾಕ್ಲಿಲ್ಲ ಕೇಳಲ್ಲ. ಮಗನಿ ಜನ್ಮ ಕೊಡಕ್ ಹೆಂಗೆ ಮನ್ಸ್ ಬಂತು ನಿಂಗೆ? ಬಾರಲೋ ಆಚೆ. ನಮ್ ಡಿ ಕೆ ಶಿವಕುಮಾರ್ ಸರ್ಗೆ ಅವಾಜ್ ಆಗ್ತೀಯಾ, ಬೈತೀಯ ಅನ್ನಲೇ. ಲೇ ಲೋಫರ್ ನನ್ ಮಗನೇ, ಬಾರೋ ಆಚೆ. ಕಳ್ಸಯ್ಯ, ನೀನ್ ಬಂದಿದ್ಯಲ್ಲ, ನಿನ್ ಮಗು ಕಳ್ಸು. ಒಂದ್ ಕೈ ನೋಡ್ಕೊಳ್ತೀವಿ, ಕೈ ಕಾಲ್ ಮುರ್ದಾಕ್ತೀವಿ. ಬಾರೋ ಕಚಡ ಕಂತಿರಿ ನಾಯಿ ನನ್ನ ಮಗನೇ. ಏನೋ ಗೊತ್ತಾ ನಿಮ್ಗೆ? ಎಂತ ಮಗು ಜನ್ಮ ಕೊಟ್ಟಿದೀಯ ನೀನು? ನಾಚಿಕೆ ಮಾನ ಮರ್ಯಾದೆ ಏನಾದ್ರೂ ಐತೇನೆಯಾ ನಿನಗೆ? ಏನೋ ಮುಖ ನಿನಗೆ ನೋಡ್ತೀಯಾ? ಕಣೆ ಹೇಳ್ತಾರೆ, ಕಳ್ಸಯ್ಯ ನಿನ್ ಹೊರಗಡೆ ಮಗನ್ನ. ಕಳ್ಸಯ್ಯ ಅವ್ನ. ಅಪ್ಪ. ಒಂದ್ ಕೈ ನೋಡ್ಕಂತೀನಿ ಇವತ್ತು. ನಡಿಮ. ಕಳ್ಸಯ್ಯ ನಿನ್ ಮಗನ ಆಚೆಗೆ. ಮಗನ ಆಚೆ. ಕಳ್ಸು. ಬಾಗಿಲು ಮುಚ್ಕೊಂಡ್ಬಿಟ್ರೆ ನಾವು ಹೋಗ್ಬಿಡ್ತೇವೆ ಅಂತ ಅನ್ಕೊಂಡಿದ್ಯಾ? ಇವತ್ತು ಜಪ್ಪಯ್ಯ ಅಂದ್ರೂ ಹೋಗಲ್ಲ. ತೆಗೆಯ ಬಾಗ್ಲು. ಎಂತ ಮಗನ್ಗೆ ಜನ್ಮ ಕೊಟ್ಬಿಟ್ಟೆ. ಮಾನ ಮರ್ಯಾದೆನೆಲ್ಲ ಮೂರ್ ಕಾಸಿಗೆ ಹರಾಜ್ ಮಾಡ್ಬಿಟ್ಟ. ಅಪ್ಪ ಮಗನ ಇಬ್ರು ಹೊರಗೆ ಕಳ್ಕೊಂಡ್ಬಂದು ಚೆಚ್ಚಾಕ್ಬಿಡನ್ರಿ. ಪೊಲೀಸ್ ಬಂದಿದ್ದಾರೆ, ಬಾಗ್ಲು ತೆಗೆಯ. ಯೋ ನಿಂಗೆ ಹೇಳ್ತಿರೋ ತೆಗೆಯ ಬಾಗ್ಲು. ಒಳಗಡೆ ಏನೇ ಮುಚ್ಚಿರ್ತೀಯ ಮಗನ್ನ. ಪೊಲೀಸ್ ಬಂದಾರ, ತೆಗೀರಿ ಡೋರು. ನಿನ್ನ ಮಗನಿಗೆ ಏನು ಆಗಲ್ಲ, ತೆಗೆಯ ಬಾಗ್ಲು. ಪೊಲೀಸು. ನಿನಗೆ ಹೇಳ್ತಾರೆ ಕಣಯ್ಯ. ಅಯ್ಯೋ ದೇವ್ರೆ, ಏನ್ ಮಾಡೋದೀಗ? ರಮೇಶ್ ಪಂಡಿತ್ ಅಂದ್ರೆ ನೀನೇನೆಯಾ? ಹೌದು ಸರ್. ಏನ್ ದೊಡ್ಡ ಮನುಷ್ಯನೆಯಾ ನೀನು? ನನ್ನ ಹತ್ರ ನಾಟಕ ಗೀಟ್ಕ ಆಡ್ಕೊಡ್ದು. ಎಲ್ಲಿ ಅವ್ನು ನಿನ್ ಮಗ? ಸರ್ ಒಳಗಡೆ ಇದ್ದಾನೆ ಸರ್. ಸರ್ ಇನ್ನೊಂದು ವಿಷಯ, ಮೊಬೈಲ್ ಅವಂದೇ ಇರ್ಬೋದು ಸರ್, ಆದ್ರೆ ಅವನ ಆ ತರ ಕೆಲಸ ಮಾಡೋನಲ್ಲ ಸರ್. ಕೆಲಸ ಮಾಡಲ್ವಾ? ಇಲ್ಲ ಸರ್, ಇಲ್ಲ ಸರ್. ಲಾಳ ಹಾಕಿದ್ರೆ ಯಾರ್ಯಾರು ಏನೇನ್ ಕೆಲಸ. ಏ ಸಿದ್ಲಿಂಗ, ಹೋಗ ಒಳಗಡೆ ನೀನು. ಏಯ್ ನಡೀರಿ ಒಳಗಡೆ. ಸರ್ ಬೇಡ ಸರ್. ಏ ಸಿದ್ಲಿಂಗ, ಈ ಕಡೆ ಹೋಗಿ ನೋಡ್ರಿ. ಓಕೆ ಸರ್. ಸರ್, ನನ್ನ ತಮ್ಮ ಅಂತಂದಲ್ಲ ಸರ್, ಅವನೇನು ಮಾಡಿಲ್ಲ ಸರ್. ಹೋಗಮ್ಮ ಒಳಗಡೆ. ನಾಟಕ ಆಡ್ಬೇಡ. ಎಲ್ಲಮ್ಮ ನೋಡಿ ಸರ್ ಅವ್ನ. ಅವನೇನು ಮಾಡಿಲ್ಲ ಸರ್. ನನ್ ಮಾಡ್ ಸರ್ ನಿಮ್ ಕೈ ಮುಗಿದೀನಿ ಸರ್. ನನ್ ಮಗ ಆ ಥರನಲ್ಲ ಸರ್, ದಯವಿಟ್ಟು ಸರ್. ನನಗೆ ನೀನಾಗಿ ನೀನೇ ಅವನ್ನೆಲ್ಲವನ್ನೇ ಸ್ಟೇಷನ್ ಕರ್ಕೊಂಡು ಬಿಡ್ತೀಯಾ? ಇಲ್ಲ ಅಂದ್ರೆ ಎಲ್ಲಾರನ್ನೂ ಒಳಗೆ ತುಂಬಿಡ್ತೀನಿ ಅಷ್ಟೇ. ಏಯ್ ಸರ್ ಎಲ್ಲ ನೋಡ್ರ ಅವ್ನು. ಸರ್. ಸರ್
ಏಯ್, ಏನ್ ಮಾಡ್ತಾ ಇದೀಯ ನೀನು? ಮಾಡೋದೆಲ್ಲ ಮಾಡ್ಬಿಟ್ಟು ಅಲ್ಕ ಕೆಲಸ ಬೇರೆ ಮಾಡಕ್ ಹೋಗ್ತಾ ಇದ್ಯಾ? ಇಳಿಯೋ ಕೇಳಿಕೆ ಇಳಿಯೋ ಅಂದ್ರೆ ಏನೋ ಮಾಡ್ಕೊತಿದ್ಯಾ ಕಾರ್ತಿ. ಸರ್ ನೀವು ತಪ್ಪು ತಿಳ್ಕೊಂಡಿದ್ದೀರ ಸರ್. ನನ್ನ ಮಗ ಆ ಥರನಲ್ಲ ಸರ್. ಏಯ್ ನಡೆಯ ನೀನು, ದೊಡ್ಡ ಮನುಷ್ಯ ನೀನು. ಏಯ್ ನಡೆಯ ನೀನು. ಸರ್ ನಾನು ಏನು ಮಾಡಿಲ್ಲ ಸರ್. ಜೊತೆಲೆ ಆಟ ಆಡ್ತಿದ್ಯಾ? ಸರ್, ನಡೆಯ ನೀನು. ಸರ್ ದಯವಿಟ್ಟು ಸರ್. ನಿನ್ನಂತ ಎಷ್ಟು ಜನ ನೋಡಿಲ್ಲ ನಾನು. ಏನು ತಪ್ಪಿಲ್ಲ ಸರ್. ಅಪ್ಪ ಏನು? ನೀನಾದ್ರೂ ಏನು ಹೇಳಪ್ಪ. ತಪ್ಪು ಮಾಡಿಲ್ಲ ನೀನು? ಸರ್, ಸರ್ ನನ್ನ ನಂಬಿ ಸರ್. ಸರ್, ಏನು ಬಿಟ್ಬಿಡಿ ಸರ್ ತಪ್ಪಿಲ್ಲ ಅವ್ರನ್ನ. ಸರ್. ಏಯ್, ನಿಜ ಆ ಹೇಳ್ತೀನಿ ಸರ್. ಮಿನಿಸ್ಟರ್ಗಳಿಗೆ ಕಮೆಂಟ್ ಹಾಕಿದ್ ಯಾರೋ? ಸರ್ ನಾನಲ್ಲ ಸರ್. ನನ್ನ ಮೊಬೈಲ್ ಸಿನಿಮಾ ನಟಿಗೆ ಕಮೆಂಟ್ ಹಾಕಿದ್ ಯಾರೋ? ಲೇಡಿಗೆ ಸರ್ ನನ್ನ ಫೋನ್ ಕಳೆದೋಗಿದೆ ಸರ್. ನಾನು ಹಾಕಿಲ್ಲ ಸರ್ ಸರ್. ಸರ್ ಇಲ್ಲಿ ನೋಡಿ ಸರ್. ಸರ್ ಇವ್ನು ಆ ಥರ ಅಲ್ಲ ಸರ್. ಸರ್ ಇವ್ನ ಮೊಬೈಲು ಕಳೆದೋಗಿತ್ತಲ್ಲ ಸರ್. ಬೇರೆ ಯಾರೋ ಆ ರೀತಿ ಮಾಡಿರ್ಬೇಕು ಸರ್. ಸರ್ ಸರ್ ದಯವಿಟ್ಟು ಏಯ್, ಕಾಲ್ ಮುಗಿದ್ದೀನಿ ಸರ್. ಸಾಹೇಬ್ರ ಹತ್ರ ಮಾತಾಡ್ಯಾ? ಏಯ್ ಸರ್ ಕರ್ಕೊಂಡು ಹೋಗ್ನ. ಅವ್ನೇನು ತಪ್ಪಿಲ್ಲ, ಬಿಟ್ಬಿಡಿ ಬಾ, please ಬಾ, ಸರ್. ಬಾ. ಕಾರ್ತಿ ಅಪ್ಪ. ಕಾರ್ತಿ ಸರ್ ಸರ್ ಬಿಟ್ಬಿಡಿ ಆ ಸರ್, ಥರ please ಅಲ್ಲ ಸರ್. ಎತ್ತ ಅಂತ ಹೇಳ್ತಾ ಇರೋದು. ಸರ್ 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 ಏಯ್, ಮಗ ಆ ಥರ ಎತ್ತ ಅಲ್ಲ ಸರ್. ಸರ್ ಆ ಕಡೆ. ಸರ್ 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 ಅಯ್ಯಯ್ಯೋ ಅಪ್ಪ ಮಾ ಸರ್ ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನನ್ನ ತಮ್ಮ ಅಂತವನಲ್ಲ. ಕಂಡಿದ್ದೀನಿ ಹೋಗಮ್ಮ. ಎಂತ ಕೆಲಸ ಮಾಡ್ಬಿಟ್ನ. ಪೊಲೀಸ್ನವರು ತಪ್ಪು ತಿಳ್ಕೊಂಡು ನನ್ನ ಮಗನ್ನ ಸ್ಟೇಷನ್ ಕರ್ಕೊಂಡು ಹೋದ್ರು. ಇನ್ನು ಏನೇನು ನೋಡ್ಬೇಕೋ ಏನೋ ದೇವ್ರೆ. ನಾನು ಯಾರಿಗಂತ ಮುಖ ತೋರಿಸ್ಲಿ ಹೋಯ್ತು. ನನ್ನ ಮಾನ ಮರ್ಯಾದೆ ಎಲ್ಲ ಹೋಯ್ತು. ಸರ್ ನಾನು ಏನು ಮಾಡಿಲ್ಲ ಸರ್. ಅರ್ಥ ಮಾಡ್ಕೊಳ್ಳಿ ಸರ್. ನಡಿಯೋ. ಸರ್, ಬಿಟ್ಬಿಡಿ ನಡಿಯೋ. ಸರ್. ನಡಿಯಲೇ. ಸರ್. ನಡಿ ಅಂತ ಹೇಳ್ತಾ ಇರೋದು. ನಡಿಯಲೇ. ನನ್ನ ಯಾಕೆ ಸರ್ 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 ಹೋಗ್ತಿದ್ದೀರಾ? ಸರ್ ಹಿಂಗೆ ಹೊಡೆದ್ರೆ ಸತ್ತೋಗ್ಬಿಡ್ತಾನೆ ಸರ್ ಅವನು. ಹೌದಾ? ಸತ್ತೋಗ್ಬಿಡ್ತಾನ? ಏಯ್ ಏನ್ ಕೆಲಸ ಮಾಡ್ತಾನೆ ಗೊತ್ತೇನ ಅವನು? ಚಿಕ್ಕ ಚಿಕ್ಕ ಹುಡುಗರುಗಳಿಗೆಲ್ಲ ಗಾಂಜಾ ಸಪ್ಲೈ ಮಾಡಕ್ ಹೋಯ್ತಾನೆ. ಚಿಕ್ಕ ಹೆಣ್ಮಕ್ಳಿಗೆಲ್ಲ ರೇಗ್ಸೋದು ರೇಪ್ ಮಾಡಕ್ ಹೋಯ್ತಾನೆ. ಈ ಲೋಪ ನನ್ನ ಮಗನ ಸಪೋರ್ಟ್ ಮಾಡ್ತೀಯಾ? ಏಯ್ ಇವ್ನ ಏನ್ ಬಳಿ ಕಟ್ಟ? ಒಳ್ಳೆ ಮಾತಿಂದ ಹೇಳ್ತಾ ಇದೀನಿ ಕೇಳ್ಬಿಡ್ತೀನಿ. ಸರ್ ಅರ್ಥ ಮಾಡ್ಕೊಳ್ಳಿ ಸರ್. ನಡು ರೋಡಲ್ಲಿ ಎಲ್ಲರೂ ಹೊಡೆದ್ರೆ ಬುದ್ಧಿ ಬರೋದು. ಸುಳ್ಳು ಹೇಳ್ತೀಯಾ? ಸುಳ್ಳು ಬೇರೆ ಹೇಳ್ತೀಯಾ? ಸರ್ ನಾನು ಏನು ಮಾಡಿಲ್ಲ ಸರ್. ಅರ್ಥ ಮಾಡ್ಕೊಳ್ಳಿ ಸರ್. ಏಯ್ ಸಿಕ್ತವ್ರಿಗೆಲ್ಲ ರೇಗಿಸ್ತೀಯ ನೀನು? ನಾನು ಸರಿ ಕಾಮ ದೃಷ್ಟಿಯಲ್ಲಿ ಹೆಣ್ಮಕ್ಳು ನೀನು ನೋಡಿದ್ರೆ ನನ್ನ ಮಗನ ನರ ಕಿತ್ತಾಕ್ಬಿಡ್ತೀನಿ ನಿನ್ಗೆ. ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಬೇರೆ ಹೇಳ್ತೀಯ? ಎದೋಳ ಮೇಲೆ ಎದೋಳಲೇ ಹಾಕ್ತೇನೆ ಇನ್ನೊಂದ್ಸತಿ ಕಮೆಂಟು ಹಾಕ್ತೇನೋ? ಹೊಡಿಬೇಡಿ. ನನ್ನ ಫ್ರೆಂಡು ಸರ್ ಇವನು. ಕಾಲೇಜಲ್ಲಿ ಕಾಲೇಜಲ್ಲಿ ಡಿಸ್ಟಿಂಕ್ಷನ್. ಹೌದು ಸರ್. ಏಯ್ ಕಾಲೇಜಲ್ಲಿ ಡಿಸ್ಟಿಂಕ್ಷನ್ ಇರ್ಬೇಕು ಕಣೆ ಇವನು. ಹುಡುಗಿ ವಿಷಯದಲ್ಲಿ MBBS. ಎದಳ ಮೇಲೆ ನನ್ನ ಹತ್ರ ನಾಟಕ ಆಡಬೇಡ ಕಡೆ. ಅದೇನೆ ಬುದ್ಧಿ ಬರೋದು. ಇವಾಗ ತೋರಿಸ್ತೀನಿ ನೋಡು. ನೋಡಿ ಜನಗಳೇ, ಇವನ್ ಮಾಡಿರೋ ತಪ್ಪಿಗೆ ಕಾನೂನು ಶಿಕ್ಷೆ ಕೊಡಬಹುದು. ಆದ್ರೂ ಇಂಥ ನನ್ನ ಮಕ್ಕಳು ಕಾನೂನೇ ಕೊಡುವ ಶಕ್ತಿ ಇವ್ರಿಗಿರುತ್ತೆ. ಈ ಪಾಪಿ ನನ್ನ ಮಕ್ಕಳು ಭಾರತ ದೇಶದಲ್ಲಿ ಹುಟ್ಟಿ ನಮ್ಮ ನಾಡಿನಲ್ಲಿ ಬೆಳೆದು ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಕೂಗ್ತಾರೆ. ರಾಜಕಾರಣಿಗಳಿಗೆ, ಸಿನಿಮಾ ನಟಿಯರಿಗೆಲ್ಲ ಕೆಟ್ಟದಾಗಿ ಕಾಮೆಂಟ್ಗಳು ಹಾಕ್ತಾರೆ. ನೀವೇ ಹೇಳಿ ಇವ್ರಿಗೆಲ್ಲ ಏನ್ ಹೊಡಿಬೇಕು, ಏನ್ ಮಾಡ್ಬೇಕು ನೀವೇ ಹೇಳಿ. ಅಂಥದ್ದೊಂದು ಅನಾಹುತ ನನ್ನ ಮಗನ ಜೀವನದಲ್ಲಿ ನಡೆದೇ ಹೋಯ್ತು. ಇನ್ನು ಅವನ ಹಿಂಸೆ ಎಲ್ಲಿಗೆ ಹೋಗಿ ಮುಟ್ಟುತ್ತೋ. ನನ್ನ ಮಗನೇ ಆಗ್ಬೇಕಾಗಿದ್ದೆ ನನಗೆ. ಇದು ಹೀಗೆ ಮುಂದುವರೆದ್ರೆ ತಪ್ಪು. ಹೀಗೆ ಯಾರೋ ಮಾಡಿದ ತಪ್ಪನ್ನ ಇನ್ಯಾರೋ ಶಿಕ್ಷೆನ ಅನುಭವಿಸೋ ಪರಿಸ್ಥಿತಿ ಈ ನಮ್ಮ ಸಮಾಜದಲ್ಲಿದೆ. ಇದ್ರ ಬಗ್ಗೆ ಸರಿಯಾದ ಪ್ರಮಾಣದಲ್ಲಿ ತನಿಖೆ ಆಗಲಿ. ತಪ್ಪು ಯಾರೇ ಮಾಡಿದ್ರು ಅವ್ರಿಗೆ ಶಿಕ್ಷೆ ಆಗಲಿ. ಕಾನೂನು ಎಲ್ರಿಗೂ ಒಂದೇ. ಬಿಡಲ್ಲ ಕಣೋ, ಬಿಡಲ್ಲ. ಈ ಸಮಾಜ ನಮ್ಮಂಥವ್ರಿಗೆಲ್ಲ. ಹಲೋ ಹೇಳಿ ಸರ್. ಏಯ್ ನಾನು ಹೇಳಿದ್ದೇನು, ನೀನು ಮಾಡ್ತಾ ಇರೋದೇನು? ನೀವು ಹೇಳ್ದಾಗೆ ಮಾಡ್ತಾ ಇದ್ದೀನಲ್ವಾ ಸರ್. ಸರಿ ಸಾಹೇಬ್ರಿಗೆ ಗೊತ್ತಾಗ್ತಿನ ಮುಂಚೆ ನೀನು ಜಾಗ ಖಾಲಿ ಮಾಡೋ. ಸ್ವಲ್ಪ ಸಿಸ್ಟಮ್ ಹ್ಯಾಕ್ ಆಗಲಿ ಅಂತ ಸರ್. ಏಯ್ ಒಂದು ವಾರ ತಲೆ ಹಾಕ್ಬೇಡ ಈ ಕಡೆ. ಸರ್ ನನ್ನ ಮಾತು ಸ್ವಲ್ಪ ಕೇಳಿ ಸರ್. ನಿಮ್ಗೇನು ಬರ್ತಾ ಇದೆಯಲ್ವ ಸರ್.